ನಮಸ್ಕಾರ ಪ್ರಿಯ ಸಿಂಹರಾಶಿಯವರೇ. ಈ ಸಂದೇಶವನ್ನು ನೀವು ಶಾಂತವಾಗಿ ಮನಸ್ಸು ನೆಮ್ಮದಿಯಾಗಿರುವಾಗ ಕೇಳಿ. ಏಕೆಂದರೆ ಇಂದು ನಾವು ಹೇಳಲಿರುವ ವಿಷಯವು ಸಾಮಾನ್ಯ ಜಾತಕವಲ್ಲ. ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದಾದ ಒಂದು ಮಹತ್ವದ ಸಂದೇಶ. ಸಿಂಹರಾಶಿಯವರೇ, ನಿಮ್ಮ ರಾಶಿಯ ಹೆಸರೇ ಸಿಂಹ. ಸಿಂಹ ಎಂದರೆ ಶಕ್ತಿ, ನಾಯಕತ್ವ, ಧೈರ್ಯ ಮತ್ತು ಗೌರವದ ಸಂಕೇತ. ನೀವು ಸಹಜವಾಗಿ ನಾಯಕತ್ವ ಹೊಂದಿರುವವರು. ಜನರ ಮುಂದೆ ನಿಲ್ಲುವ ಧೈರ್ಯ ನಿಮ್ಮಲ್ಲಿದೆ. ನೀವು ಯಾವ ಕೆಲಸವನ್ನು ಕೈಗೆತ್ತಿಕೊಂಡರೂ ಅದನ್ನು ಪೂರ್ಣಗೊಳಿಸುವ ದೃಢ ಸಂಕಲ್ಪ ನಿಮ್ಮಲ್ಲಿದೆ. ಆದರೆ ನಿಮ್ಮ ಜೀವನದಲ್ಲಿ ಒಂದು ಸತ್ಯ ಇದೆ. ನೀವು ಎಷ್ಟೇ ಬಲಶಾಲಿಗಳಾಗಿದ್ದರೂ ಕೆಲವೊಮ್ಮೆ ಜೀವನ ನಿಮ್ಮನ್ನು ಪರೀಕ್ಷಿಸುತ್ತದೆ. ನಿಮ್ಮ ಮೇಲೆ ನಂಬಿಕೆ ಇಟ್ಟವರಿಂದಲೇ ಮೋಸ ಅನುಭವಿಸಿರಬಹುದು. ನೀವು ಮಾಡಿದ ಉಪಕಾರವನ್ನು ಜನರು ಮರೆತು ಬಿಡಬಹುದು. ನೀವು ದುಡಿಯುವಷ್ಟು ಫಲ ಸಿಗದೆ ನಿರಾಶೆಯಾಗಿರುವ ಸಮಯಗಳೂ ಇರಬಹುದು. ಆದರೆ ಒಂದು ವಿಷಯವನ್ನು ನೆನಪಿಡಿ: ಸಿಂಹ ಎಂದಿಗೂ ಸೋಲುವುದಿಲ್ಲ. ಅದು ತಾತ್ಕಾಲಿಕವಾಗಿ ಹಿಂಜರಿಯಬಹುದು, ಆದರೆ ಮತ್ತೆ ಬಲವಾಗಿ ಎದ್ದು ನಿಲ್ಲುತ್ತದೆ. 2026 ವರ್ಷವು ಸಿಂಹರಾಶಿಯವರಿಗೆ ಬಹಳ ಮಹತ್ವದ ವರ್ಷವಾಗಲಿದೆ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತದೆ. ಇದು ನಿಮ್ಮ ಗೌರವ, ಹಣಕಾಸು ಮತ್ತು ಸಮಾಜದಲ್ಲಿ ನಿಮ್ಮ ಸ್ಥಾನವನ್ನು ಹೆಚ್ಚಿಸಬಹುದಾದ ಸಮಯ. ಸಿಂಹರಾಶಿಯ ಅಧಿಪತಿ ಸೂರ್ಯಗ್ರಹ. ಸೂರ್ಯನು ಶಕ್ತಿ, ಅಧಿಕಾರ, ಕೀರ್ತಿ ಮತ್ತು ನಾಯಕತ್ವದ ಸಂಕೇತ. ಸೂರ್ಯನ ಅನುಗ್ರಹ ಇದ್ದರೆ ವ್ಯಕ್ತಿ ಸಮಾಜದಲ್ಲಿ ಗೌರವ ಪಡೆಯುತ್ತಾನೆ, ಜನರ ಗಮನ ಸೆಳೆಯುತ್ತಾನೆ ಮತ್ತು ದೊಡ್ಡ ಸ್ಥಾನವನ್ನು ಪಡೆಯುವ ಅವಕಾಶ ಬರುತ್ತದೆ. ಆದರೆ ಕೆಲವೊಮ್ಮೆ ಜಾತಕದಲ್ಲಿರುವ ಗ್ರಹಗಳ ದೋಷಗಳಿಂದ ಸೂರ್ಯನ ಶಕ್ತಿ ಕಡಿಮೆಯಾಗಬಹುದು. ಇದರಿಂದ ಆತ್ಮವಿಶ್ವಾಸ ಕಡಿಮೆಯಾಗಬಹುದು, ಕೆಲಸದಲ್ಲಿ ಅಡೆತಡೆಗಳು ಬರಬಹುದು ಅಥವಾ ಹಣಕಾಸಿನ ಸಮಸ್ಯೆಗಳು ಎದುರಾಗಬಹುದು. ಜ್ಯೋತಿಷ್ಯಶಾಸ್ತ್ರದಲ್ಲಿ ಇಂತಹ ಸಂದರ್ಭಗಳಲ್ಲಿ ಕೆಲವು ಸರಳ ಪರಿಹಾರಗಳನ್ನು ಪಾಲಿಸುವುದರಿಂದ ಉತ್ತಮ ಫಲ ದೊರಕಬಹುದು ಎಂದು ಹೇಳಲಾಗಿದೆ. ಇಂದು ನಾವು ಸಿಂಹರಾಶಿಯವರು 2026ರಲ್ಲಿ ಪಾಲಿಸಬಹುದಾದ 5 ಪ್ರಮುಖ ರಹಸ್ಯಗಳನ್ನು ತಿಳಿಸುತ್ತೇವೆ. ಮೊದಲ ರಹಸ್ಯ: ಸೂರ್ಯನ ಆರಾಧನೆ. ಸಿಂಹರಾಶಿಯ ಅಧಿಪತಿ ಸೂರ್ಯ. ಆದ್ದರಿಂದ ಪ್ರತಿದಿನ ಬೆಳಗ್ಗೆ ಸೂರ್ಯೋದಯ ಸಮಯದಲ್ಲಿ ಸೂರ್ಯನಿಗೆ ನೀರು ಅರ್ಪಿಸುವುದು ಅತ್ಯಂತ ಶುಭಕರ ಎಂದು ಹೇಳಲಾಗಿದೆ. ಇದನ್ನು ಸೂರ್ಯ ಅರ್ಘ್ಯ ಎಂದು ಕರೆಯುತ್ತಾರೆ. ತಾಮ್ರದ ಲೋಟದಲ್ಲಿ ನೀರು ತೆಗೆದುಕೊಂಡು ಸೂರ್ಯನ ಕಡೆ ಮುಖ ಮಾಡಿ ಅರ್ಪಿಸಿದರೆ ಮನಸ್ಸಿಗೆ ಶಕ್ತಿ ಮತ್ತು ಆತ್ಮವಿಶ್ವಾಸ ಹೆಚ್ಚುತ್ತದೆ ಎಂದು ನಂಬಿಕೆಯಿದೆ. ಎರಡನೇ ರಹಸ್ಯ: ಕೆಂಪು ಅಥವಾ ಕಿತ್ತಳೆ ಬಣ್ಣದ ಮಹತ್ವ. ಸೂರ್ಯಗ್ರಹಕ್ಕೆ ಕೆಂಪು ಮತ್ತು ಕಿತ್ತಳೆ ಬಣ್ಣಗಳು ಪ್ರಿಯ. ಆದ್ದರಿಂದ ಭಾನುವಾರದ ದಿನ ಈ ಬಣ್ಣದ ಬಟ್ಟೆ ಧರಿಸುವುದು ಶುಭಕರ ಎಂದು ಹೇಳಲಾಗಿದೆ. ಇದು ನಿಮ್ಮ ವ್ಯಕ್ತಿತ್ವದಲ್ಲಿ ಆತ್ಮವಿಶ್ವಾಸ ಮತ್ತು ಶಕ್ತಿ ಹೆಚ್ಚಿಸಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ. ಮೂರನೇ ರಹಸ್ಯ: ದಾನ ಮತ್ತು ಸೇವೆ. ಸಿಂಹರಾಶಿಯವರು ದೊಡ್ಡ ಮನಸ್ಸಿನವರು. ನೀವು ಸಹಾಯ ಮಾಡಲು ಇಷ್ಟಪಡುವವರು. ಭಾನುವಾರದ ದಿನ ಬಡವರಿಗೆ ಆಹಾರ ಅಥವಾ ಹಣ್ಣುಗಳನ್ನು ದಾನ ಮಾಡುವುದು ಉತ್ತಮ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗಿದೆ. ದಾನ ಮಾಡಿದಷ್ಟು ಪುಣ್ಯ ಹೆಚ್ಚಾಗುತ್ತದೆ. ಮತ್ತು ಐದನೇ ರಹಸ್ಯ: ವಿಷ್ಣು ಅಥವಾ ಶಿವನ ಆರಾಧನೆ. ಸೂರ್ಯನ ಶಕ್ತಿಯನ್ನು ಸಮತೋಲನದಲ್ಲಿಡಲು ಶಿವ ಅಥವಾ ವಿಷ್ಣುವಿನ ಆರಾಧನೆ ಕೂಡ ಉತ್ತಮ ಎಂದು ಹೇಳಲಾಗಿದೆ. ಭಾನುವಾರದ ದಿನ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡುವುದು ಮನಸ್ಸಿಗೆ ಶಾಂತಿ ನೀಡುತ್ತದೆ. ಪ್ರಿಯ ಸಿಂಹರಾಶಿಯವರೇ, 2026 ವರ್ಷವು ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳನ್ನು ತರಬಹುದಾದ ಸಮಯ. ನಿಮ್ಮ ಧೈರ್ಯ, ನಿಮ್ಮ ನಾಯಕತ್ವ ಮತ್ತು ನಿಮ್ಮ ಆತ್ಮವಿಶ್ವಾಸ ನಿಮ್ಮ ದೊಡ್ಡ ಶಕ್ತಿ. ನೀವು ನಿಮ್ಮ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿದರೆ ಜೀವನದಲ್ಲಿ ದೊಡ್ಡ ಸಾಧನೆ ಮಾಡಬಹುದು. ನೀವು ಹುಟ್ಟಿದ್ದು ಸಾಮಾನ್ಯ ಜೀವನಕ್ಕಾಗಿ ಅಲ್ಲ, ನೀವು ಜನರ ನಡುವೆ ಹೊಳೆಯಲು ಹುಟ್ಟಿದವರು. ನಿಮ್ಮ ಕನಸುಗಳನ್ನು ಬಿಟ್ಟುಕೊಡಬೇಡಿ. ನೀವು ಧೈರ್ಯದಿಂದ ಮುಂದುವರಿದರೆ ಯಶಸ್ಸು ನಿಮ್ಮನ್ನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ನಾವು ಹೇಳಿದ ಈ 5 ಪರಿಹಾರಗಳಲ್ಲಿ ಕನಿಷ್ಠ 3 ಆದರೂ ಪಾಲಿಸಿ ನೋಡಿ. ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಆದರೆ ಖಚಿತವಾಗಿ ಒಳ್ಳೆಯ ಬದಲಾವಣೆಗಳು ಕಾಣಬಹುದು.
ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳ ಜೊತೆ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಜ್ಯೋತಿಷ್ಯ ಮತ್ತು ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ. ಎಲ್ಲರಿಗೂ